ದೆಹಲಿಯ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ವಿಶೇಷಾಧಿಕಾರಿಯೊಬ್ಬರು ಆ ಇಬ್ಬರು ಕಿತ್ತಾಡ್ಕೊಂಡಿರತಕ್ಕಂಥ ಬೀದಿ ಜಗಳ ಇವಾಗ ಬೆಳಕಿಗೆ ಬಂದಿದೆ. ಸಿಎಂ ಡಿಸಿಎಂ ವಿಶೇಷ ಕರ್ತವ್ಯಾಧಿಕಾರಿಗಳ ನಡುವೆ ಕಾಳಗ. ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಮೋಹನ್ ಕುಮಾರ್ ಅಂತ ದರ್ಪ ದೌರ್ಜನ್ಯ ಅಧಿಕಾರದ ಮದ ಡಿಕೆಶಿ ಅವರ ವಿಶೇಷ ಕರ್ತವ್ಯಾಧಿಕಾರಿಗೆ ಬೂಟಲ್ಲಿ ಹೊಡಿತೀನಿ ಅಂತ ಜಗಳ ಮಾಡಿದಾರಂತೆ. ಇಲ್ಲಿ ನೋಡಿದ್ರೆ ಸಿಎಂ ಡಿಸಿಎಂ ಕೈ ಹಿಡ್ಕೊಂಡು ನಾವು ಒಗ್ಗಟ್ಟಾಗಿದ್ದೀವಿ ಅಂತಾರೆ. ಅವರ ವಿಶೇಷ ಕರ್ತವ್ಯಾಧಿಕಾರಿಗಳು ಕಿತ್ತಾಡ್ಕೊಂಡಿದ್ದಾರೆ. ಡಿಕೆ ವಿಶೇಷ ಕರ್ತವ್ಯಾಧಿಕಾರಿ ಆಂಜನೇಯನಿಗೆ ಮೋಹನ್ ಕುಮಾರ್ ಅನ್ನೋರು ಈ ರೀತಿ ಬೂಟಲ್ಲಿ ಹೊಡಿತೀನಿ ಅಂತ ಹೇಳಿರೋದು. ಅದು ಏನು ಕರ್ನಾಟಕ ಭವನದ ಎಲ್ಲ ಸಿಬ್ಬಂದಿಗಳಿದ್ದಾಗಲೇ ಜಗಳ ಆಗಿದೆ. ಆರಂಭದಲ್ಲಿ ಏನೋ ತಮಾಷೆಯಿಂದ ಶುರುವಾಗಿದ್ದ ಜಗಳ ಕೊನೆಗೆ ವಿಕೋಪಕ್ಕೆ ಹೋಗಿ ಈ ರೀತಿಯೆಲ್ಲ ಆಗಿದೆ. ಕೊನೆಗೆ ಈಗ ಆಂಜನೇಯ ಅನ್ನೋರು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಆ ಪ್ರತಿ ನೋಡ್ತಾ ಇದ್ದೀರ ತಾವು. ಶಾಲಿನಿ ರಜನೀಶ್ ಅವರು ಇದನ್ನು ಎನ್ಕ್ವೈರಿ ಮಾಡೋದಕ್ಕೆ ಹೇಳಿದ್ದಾರೆ. ನೋಡಿ ಏನಿದು ಅಂತ ಅಂದ್ಬಿಟ್ಟು ಪರಸ್ಪರ ಕಿತ್ತಾಟ ಒಬ್ರಿಗೊಬ್ರು. ದೆಹಲಿಯ ಕರ್ನಾಟಕ ಭವನದಲ್ಲಿ ಇರುವಂತಹ ಸಿಎಂ ಡಿಸಿಎಂ ಇಬ್ಬರ ವಿಶೇಷ ಕರ್ತವ್ಯಾಧಿಕಾರಿಗಳು ಹಾದಿರಂಪ ಬೀದಿರಂಪ ಮಾಡಿಕೊಂಡು ಬಾಯಿಗೆ ಬಂದಂಗೆ ಜಗಳ ಆಡಿಕೊಂಡು ಬಾಯಿಗೆ ಬಂದಂಗೆ ಬೈದಾಡಿಕೊಂಡು ಕಿತ್ತಾಡ್ಕೊಂಡಿರತಕ್ಕಂಥ ಘಟನೆ ಮೂರು ದಿವಸದಿಂದ ನಡೆದಿದೆ. ಇದು ಈಗಾಗಲೇ ಕಂಪ್ಲೇಂಟ್ ಕೂಡ ಆಗಿದೆ. ಚೀಫ್ ಸೆಕ್ರೆಟರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಂಜನೇಯ ಅನ್ನೋರು. ಡಿ ಸಿ ಎಂ ಅವರ ವಿಶೇಷ ಕರ್ತವ್ಯಾಧಿಕಾರಿ ಇಲ್ಲಿಂದಲೇ ಕರ್ನಾಟಕದಿಂದಲೇ ನಿಯೋಜನೆಗೊಂಡಿರ್ತಕ್ಕಂಥವರು. ಅವರು ಸಿ ಎಂ ಡಿ ಸಿ ಎಂ ಅವರು ಡೆಲ್ಲಿಗೆ ಬಂದಾಗ ವಿಸಿಟ್ ಮಾಡಿದಾಗ ಅವರೆಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ನೋಡ್ಕೊಳ್ತಕ್ಕಂಥ ಕೆಲಸ ಅವ್ರದ್ದು. ಹಾಗಾಗಿ ಯಾತಕ್ಕೆ ಶುರುವಾಯಿತು ಇದು ಏನು ಎತ್ತ ಅಂತಕ್ಕಂಥದ್ದು ನೋಡಬೇಕು.